ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಒಂದು ಮಾರುತಿ ಸುಜುಕಿ ಓಮ್ನಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ದೀರಾ? ಹಾಂ ಸರ್, ಮಾಡಿ. ಒಂದು 2 ನಿಮಿಷ ಫ್ರೀ ಇದ್ದೀರಾ ಸರ್? ಹಾಂ ಸರ್. ಹಂಗೆ ಡೀಟೇಲ್ಸ್ ಕೊಟ್ಬಿಡಿ. ಗಾಡಿ ಯಾವ ಮಾಡಲ್ ಸರ್ ಇದು? 15 ಸರ್. 2015. ಹೌದು ಸರ್. ಸರ್ ಗಾಡಿ ಎಷ್ಟು ಓಡಿದೆ? 1,45 ಸರ್. 1,45,000 ಓಡಿದೆ. 45 ಓಡಿತ್ತು. ಅದು ಮೀಟರ್ ಬಾಕ್ಸು ಮುಳ್ಳು ಹೋಗಿದ್ವು. ಮೊನ್ನೆ ತಗೊಂಡ ತಿರ್ಗಾ 10,000 ಕಿಲೋಮೀಟರ್ ಓಡಿದೆ ಸರ್. ತಿರ್ಗಾ ಆಯ್ತು. ಓಕೆ ಸರ್, ಆಯ್ತು. ಗಾಡಿ ಓನರ್ ಎಷ್ಟಾಗಿದೆ ಸರ್? ಫಸ್ಟ್ನೇ ಓನರ್ ಸರ್, ನಾವೇ ಓನರ್. ಓ, ನೀವೇ ಮೊದಲನೇ ಓನರಾ? ಹಾಂ. ಓಕೆ ಓಕೆ. ನೆಕ್ಸ್ಟ್ ತಗೊಳ್ಳೋರು 2ನೇ ಓನರು? ಹೌದು ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ರನ್ನಿಂಗ್ ಇದೆ. FC 1 ಡ್ಯೂ ಇದೆ ಸರ್. FC ಡ್ಯೂ ಇದೆ. ಮೊನ್ನೆ 1 ತಿಂಗಳಾಗಿದೆ ಸರ್. ಇನ್ಸೂರೆನ್ಸ್ ಕಟ್ಟಿ, ಟ್ಯಾಕ್ಸ್ ಕಟ್ಟಿ. FC ಮಾತ್ರ ಡ್ಯೂ ಇದೆ ಈಗ? ಅದೊಂದು FC 1 ಡ್ಯೂ ಇದೆ. FC ರನ್ ಮಾಡ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡಕ್ಕೆ ಇದು ಮಾಡ್ತೀರಾ? ಹಂಗೆ ಹಂಗೆ ಮಾಡಿಕೊಡ್ತೀವಿ ಸರ್. ಅವರೇ ಆದ್ರೆ ಮಾಡ್ಕೋಬಹುದು. ಅದು ಒರಿಜಿನಲ್ ಗಾಡಿ ಎಲ್ಲ ಒರಿಜಿನಾಲಿಟಿ ಇದೆ ಸರ್. ತಗೊಂಡಾಗಿಂದ ನಾನೊಬ್ಬನೇ ಮೇಂಟೆನೆನ್ಸ್. 30 ಹ್ಯಾಂಡ್ಲು. ಮೊನ್ನೆ 1 ವಾರ ಆಗಿದೆ ಆಯಿಲ್ ಚೇಂಜ್ ಮಾಡ್ತೀವಿ. ಓಕೆ. ಟೈರ್ ಎಲ್ಲನ ಬಟನ್ ಎಲ್ಲ ಹಾಕಿದ್ದೀನಲ್ಲ, ಅಷ್ಟು 60% ಬಟನ್ ಇದೆ ಸರ್. ಎಲ್ಲ ಟೈರ್ ಎಲ್ಲನ ಗಾಡಿ ಎಲ್ಲ ಫುಲ್ ಕಂಡೀಷನ್. ಓಕೆ ಸರ್. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಇಲ್ಲ, ತಗೊಳ್ಳೋರು ಮಾಡಿಸ್ಕೋಬೋದು ಸರ್. ತಗೊಳ್ಳೋರೇ ಟ್ರಾನ್ಸ್ಫರ್. ನೀವು CC ಕಂಡೀಷನ್ ಕೊಡ್ತೀರಾ? ಹಾಂ ಸರ್, ನಮ್ಮ ಜಿಲ್ಲೆಗಾದ್ರೆ CC ಏನು ಇದಿರುತ್ತೆ. ಚಿತ್ರದುರ್ಗ ಕ್ರಾಸಿಂಗ್. ಸರಿ, ಆಯ್ತು. ನೋಡೋಣ ಇದೆ ಸರ್. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆ ಸರ್? ಏನಿಲ್ಲ ಸರ್, ಒರಿಜಿನಲ್ ಪೇಂಟಿಂಗ್. ಒರಿಜಿನಲ್ ಪೇಂಟ್ ಗಾಡಿ ಏನು ಬಂದಿದೆಯೋ ಅದೇ ಇದೆ. ಸರ್ ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇನ್ಸೂರೆನ್ಸ್ ಮೊನ್ನೆ 1 ತಿಂಗಳಾಗಿದೆ ಸರ್. 1 ತಿಂಗಳು ಅಷ್ಟೇ ಕಟ್ಟಿದ್ದೀನಿ. ಟ್ಯಾಕ್ಸ್ ಕಟ್ಟಿದ್ದೀನಿ. ಸರ್ ಯಾವ್ದಾದ್ರು ಮಾಡ್ತೀನಿ. ಒಂದು ವೀಕ್ ಆಗಿದೆ. ಸರ್ ಯಾವ್ದಾದ್ರು ಫೈನ್ಗಳಿದೆಯಾ? ಸರ್ ಫೈನ್ ಯಾವ್ದಾದ್ರು ಸಿಗ್ನಲ್ ಜಂಪ್, ಓವರ್ ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್. ಓಕೆ. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೇನು ಹಾಕ್ಸಿದ್ದೀರಾ? ಏನೇನು ಮಾಡಿಸಿದ್ದೀರಾ? ಬಂಪರ್ ಹಾಕ್ಸಿದ್ದೀರಾ? ಆಮೇಲೆ ಬಂಪರ್ ಇದೆ, ಕ್ರೋಮಾ ಕಿಟ್ ಎಲ್ಲ ಇದೆ, ಸೀಟ್ ಕವರ್ ಎಲ್ಲ ಇದೆ. ಮತ್ತೆ ಕ್ಯಾರಿಯರ್ ಇದೆ, ಸೋನಿ ಸಿಸ್ಟಮ್ ಇದೆ. ಓಕೆ. ಮತ್ತು ಮುಂದೆ ಟ್ಯೂಟ್ರುಗಳು, ಬ್ಯಾಕ್ ಸೈಡ್ ಸ್ಪೀಕರ್ಗಳು, ಸ್ಪೀಕರು, LPG ಕಿಟ್ಟು, LPG ಅಪ್ರೋಲು ಎಲ್ಲ ಒರಿಜಿನಾಲಿಟಿ ಇದೆ ಸರ್. ಓ, ಇದು ಪೆಟ್ರೋಲು? ಪೆಟ್ರೋಲು ವಿತ್ LPG ಸರ್. ಪೆಟ್ರೋಲ್ ವಿತ್ LPG? ಹೌದು. ಓಕೆ. RTO ಕಡೆಯಿಂದ ಅಪ್ರೂವಲ್ ಆಗಿದೆಯಾ ಸರ್ ಇದು ಗಾಡಿದೆ? ಹೌದು, ಅಪ್ರೋಲ್ ಇದೆ. RT ಕಾರ್ಡಲ್ಲಿ LPG ಅಪ್ರೋಲ್ ಎಲ್ಲ RT ಕಾರ್ಡಲ್ಲಿ ಇದೆಯಲ್ಲ, ನಾನು ಹಾಕಿದ್ದೀನಿ. ಕಳಿಸಿದ್ದೀರಿ. ನಾನು ವಿಡಿಯೋದಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಯಾವುದು ಹಾಕಂಗಿಲ್ಲ. ಹೌದೌದು. ಬರೀ ಫೋಟೋಸ್ ಯೂಸ್ ಮಾಡ್ಬೋದು. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಆ ಥರ ಪಬ್ಲಿಕ್ ಮಾಡಂಗಿಲ್ಲ. ಒಳ್ಳೆದು ಸರ್. ಅದಕ್ಕೋಸ್ಕರ. ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? 60% ಟೈರ್ ಇದೆ ಸರ್. 4 ಒಂದು ಸ್ಟೆಪ್ನಿ ಇದೆ. ಸರ್ ಗಾಡಿ ಆಕ್ಸಿಡೆಂಟ್ ಆಗಿದೆ, ಫುಲ್ ಕಂಡೀಷನ್ ಇದೆ. ಗಾಡಿ ಆಕ್ಸಿಡೆಂಟ್ ಏನಾರು ಆಗಿದೆಯಾ? ಏನಿಲ್ಲ ಸರ್. ಪಿನ್ ಪಾಯಿಂಟ್. ಓಕೆ ಸರ್. ಗಾಡಿಗೆ ಮ್ಯಾಗ್ ವೀಲ್ ಇದೆಯಾ? ಮ್ಯಾಗ್ ವೀಲ್ ಇಲ್ಲ ಸರ್. ಓಕೆ ಸರ್. ಫ್ಯೂಲು ಪೆಟ್ರೋಲ್ ವಿತ್ CNG? LPG. ಸಾರಿ, LPGನಾ? ಹೌದು ಸರ್. ಎಷ್ಟು ಬರುತ್ತೆ ಸರ್ ಮೈಲೇಜ್? ಮೈಲೇಜ್ ಬರುತ್ತೆ ಸರ್, 17-18 ಬರುತ್ತೆ LPG ಬಂಕಲ್ಲಿ. ಪೆಟ್ರೋಲ್ಗೆ ಅದು 17-18 ಬರ್ತದೆ. ಪೆಟ್ರೋಲ್ಗೆ ಗ್ಯಾಸ್ಗೆ ಒಂದು 13-14 ಬರುತ್ತೆ. LPG ಗ್ಯಾಸ್ಗೆ. ಪೆಟ್ರೋಲ್ಗೆ 17-18 ಬರುತ್ತೆ. ಓಕೆ ಸರ್. ಗಾಡಿಗೆ ನೀವೇ ಅಲ್ವಾ ಸರ್ ಓನರು? ಹೌದು, ನಾನೇ ಓನರ್ ಸರ್.
ಓಕೆ ಡೀಲರ್ ಅಲ್ಲ, ಕಾಂಡಾಗಿಂದ ಒಬ್ಬನೇ ಮೇಂಟೆನೆನ್ಸು. ಹಾಂ ಹಾಂ ಗಾಡಿ ಮಾತ್ರ ಜೆನ್ಯೂನ್ ಆಗಿದೆ ಸರ್. ಓಕೆ ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು ನಿಮ್ಮದು? ಇದು ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ಸರ್. ಚಳ್ಳಕೆರೆಯಿಂದ ಬೊಂಬೇರಳ್ಳಿ ಅಂತ ಬರುತ್ತೆ ಸರ್. ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ. ಚಳ್ಳಕೆರೆಯಿಂದ ಪಾಗೋಡ್ ರೋಡು. ಹಾಂ ಹಾಂ ಪಾಗೋಡ್ ರೋಡಿಂದ 20 ಕಿಲೋಮೀಟರ್ ಸರ್ ಚಳ್ಳಕೆರೆಯಿಂದ. ಹಾಂ ಹಾಂ ದೊಡ್ಡೇರಿ ಆ ಕಡೆ 1 ಕಿಲೋಮೀಟರ್ ಹೋದ್ರೆ ಅಲ್ಲಿ ಬೋರ್ಡ್ ಇದೆ ಸರ್, ಲೆಫ್ಟ್ ಸೈಡಲ್ಲಿ ರೈಟ್ ಟರ್ನ್ ಆಗ್ಬೇಕು ಸರ್. ಹಾಂ ಹಾಂ ಬೊಂಬೇರಳ್ಳಿ ಅಂತ 12 ಕಿಲೋಮೀಟರ್ ಬೋರ್ಡ್ ಇದೆ ಸರ್. ಓಕೆ ಸರ್ ಆಯ್ತು. ಇದು ಫೈನಲ್ ಆಗಿ ಈಗ ರೇಟ್ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾಯಿದ್ದೀವಿ ಸರ್ ಗಾಡಿಗೆ? ಸರ್ 2.5 ಹೇಳ್ತೀವಿ ಸರ್ ರೇಟ್. 2,50,000 ಹೇಳ್ತಿದ್ದೀರಾ? ಹೌದು ಸರ್. ಅದರಲ್ಲೇನೋ ಸ್ವಲ್ಪ ಕಡಿಮೆ ಅಂದರೆ ಎಷ್ಟಾಗ್ಬೋದು ಸರ್? ಒಂದು 10-20 ಸಾವಿರ ಕಮ್ಮಿ ಆಗುತ್ತೆ ಸರ್, ಸ್ವಲ್ಪ ಸ್ವಲ್ಪ ಒಂದು 20,000 ಕಡಿಮೆ ಆಗುತ್ತೆ. ಹೌದೌದು ಅಷ್ಟೇ. ಹಾಂ ಸರ್. ಅಲ್ಲಿಗೆ 2,30,000. ಹಾಂ ಸರ್. ಸರಿ ಸರ್ ಆಯಿತು, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಂ ಸರ್. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರ್ ಕೊಟ್ಟಿರಲಾ? ಹಾಂ ಸರ್ ಅದೇ ನಂಬರ್. ಇದೇ ನಂಬರ್ ಕೊಟ್ಟಿರ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಯಾರನ್ನ ಚಾನಲ್ ಕಡೆಯಿಂದ ಕಿಲಾಡಿ ಕರಣಿಗ ಅಂತ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಸರ್. ಆಯ್ತು ಸರ್ ಬರಲಿ ನಿಮ್ಮ ಕಡೆಯಿಂದ. ಸರಿ ಸರ್ ಆಯ್ತು. ಓಕೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲೋ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ? ಏನು ಯೂಸ್ ಮಾಡ್ತೀರಾ ಸರ್ ಎಲ್ಲೋ ಬೋರ್ಡು ಓಮ್ನಿಲಿ? ಎಲ್ಲ ಬೋರ್ಡ್ ಸರ್. ಅದೇ ಏನು ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಿ ಸರ್? ಏನು ಕೆಲಸ ಇದ್ರೆ? ಅದೇ ಟ್ಯಾಕ್ಸಿಗೆ ಅಂತಾನೆ ತಗೊಂಡಿದ್ದೀವಿ ಸರ್. ಹಾಂ ಹಾಂ ಈಗ ದುಡಿಮೆ ಇಲ್ದಂಗೆ ಆಗ್ಬಿಡ್ತಲ್ಲ, ಎಲ್ಲ ಫ್ರೀ ಬಸ್ಗಳು ಬಿಟ್ಟು ಎಲ್ಲ ಇದಾಗ್ಬಿಡ್ತಲ್ಲ. ಹಾಂ 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 ಹಾಗಾಗಿ ನಾನು ಎರ್ಟಿಗ ತಗೊಳ್ಬೇಕಂತ ಕೊಡ್ತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನನ್ನ ಹತ್ರ ಗಾಡಿ ಇನ್ನೂ 10 ವರ್ಷದಲ್ಲಿ ಹಿಂಗೆ ಇರುತ್ತೆ ಸರ್ ಗಾಡಿ ಮಾತ್ರ. ಓಕೆ, ಆ ಉದ್ದೇಶಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀರಾ ಅಷ್ಟೇ? ಹೌದು ಸರ್. ಸರಿ ಸರ್ ಎರ್ಟಿಗ ಆಯ್ತು. ತಗೊಳಕ್ಕೋಸ್ಕರ ಕೊಡ್ತಿದ್ದೀನಿ. ಸರಿ ಸರ್ ಆಯಿತು. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.